ಸ್ಟವ್ ಅಡುಗೆ ಮಾಡ್ಕೊಂಡ್ಮೇಲಂತೂ ಈ ಥರ ಇರೋದು ಈ ಥರ ಗಲೀಜಾಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ಈ ಥರ ಒಳಗಡೆ ಬರ್ನಲ್ಸು ಇನ್ಸೈಡು ಎಲ್ಲ ಈ ಥರ ಆಗಿರುತ್ತೆ. ಸೊ ಹೊಸದಾಗಿರೋದ್ರಿಂದ ನಾನು ಮೈಲ್ಡಾಗಿ ಹ್ಯಾಂಡ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ವಿನೆಗರ್ ಮತ್ತು ಸೋಡಾ ಈ ಮೂರೂ ಹಾಕಿ ಮಿಕ್ಸ್ ಮಾಡಿ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗನೆ ಸೊಲ್ಯೂಷನ್ ಸಿಗುತ್ತೆ, ಯಾವುದೇ ತರಹದ ಹಾರ್ಡ್ ರಿಯಾಕ್ಷನ್ಸ್ ಆಗೋದಿಲ್ಲ, ಮತ್ತು ಕ್ಲೀನಾಗೂ ಇರುತ್ತೆ. ಜಾಸ್ತಿ ಎಫರ್ಟ್ಸ್ ಹಾಕಿ ಸ್ಟೇನ್ಸ್ನ ಏನು ಹೋಗಿಸ್ಬೇಕಾಗಿಲ್ಲ, ಹಾಗೆಯೇ ಹೊರಟೋಗುತ್ತೆ. ಆ್ಯಂಡ್ ಮಿಸ್ಟರ್ ಮಸಲ್ ಕೂಡ ಅಷ್ಟಾಗಿ ರಿಸಲ್ಟ್ಸ್ ಕೊಡಲಿಲ್ಲ ನನಗೆ. ಈ ಒಂದು ಸೊಲ್ಯೂಷನ್ ತುಂಬಾ ಈಸಿ. ಆ್ಯಂಡ್ ಹ್ಯಾಂಡ್ ವಾಶ್ ಕೂಡ ನಿಮಗೆ ಬೇಡ ಅಂದರೆ ಡಿಟರ್ಜೆಂಟ್ ಆರ್ ಸೋಪ್ ಪುಡಿ ಬಟ್ಟೆಗೆ ಏನು ಹಾಕ್ತೀರಾ, ಇಲ್ಲ ಅಂತಂದರೆ ಈ ಹ್ಯಾಂಡ್ ವಾಶ್ಗಿಂತ ನಿಮಗಿನ್ನೂ ಜಾಸ್ತಿ ಕಲೆ ಆಗಿರುತ್ತೆ ಅಂತಂದಾಗ ನೀವು ಇನ್ನೂ ಕೆಮಿಕಲ್ಸ್ ಇರೋ ಅಂಥದ್ದನ್ನು ಬಳಸ್ಕೋಬೋದಾಗಿರುತ್ತೆ. ಆ್ಯಂಡ್ ಇದನ್ನು ಸೋಕ್ ಮಾಡಿ ಇಡ್ಬೋದು. ಆ್ಯಂಡ್ ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಡ್ರೈ ಮಾಡೋದ್ರಿಂದ ಯಾವುದೇ ಥರದ ಕೆಮಿಕಲ್ಸ್ ಆಗಲಿ ಇದಾಗಲಿ ತೊಂದರೆ ಆಗೋದಿಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ.